ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ 2025-26 ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದರ ಉಪಯೋಗನ ಪಡೆದುಕೊಳ್ಳಿ. ಆಲ್ರೆಡಿ DSRTಯಿಂದ ಬಿಟ್ಟಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಈಗ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಹಲವಾರು ಮಾಡೆಲ್ ಕ್ವಶನ್ ಪೇಪರ್ನ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಯಾವುದೇ ರೀತಿಯ ಕ್ವಶನ್ಸ್ ಕೊಟ್ಟರು ನೀವು ಅಟೆಂಡ್ ಮಾಡ್ತೀರಿ. ಯಾಕೆಂದರೆ ಈ ಸರಿ ಬೋರ್ಡಿಂದಲೇ ನಿಮಗೆ ಮಾಡೆಲ್ ಒಂದು ಕ್ವಶನ್ ಪೇಪರ್ SA2 ಕ್ವಶನ್ ಪೇಪರ್ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ನೀವು ಆನ್ಸರ್ ಮಾಡಬೇಕು ಅಂದರೆ ಈಗ ನೀವು ಪ್ರಿಪೇರ್ ಆಗ್ತಾ ಹೋಗಬೇಕು. ಸೊ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಇಲ್ಲೂ ಒಂದು ಸಹ ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ. ಸೊ ಒಟ್ಟಾರೆ 50 ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು ಗೊತ್ತಿದೆ. ಫಸ್ಟ್ ಮೇನ್ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಕ್ವಶನ್, ರಿಯಾಯಿತಿಯನ್ನು ಕಂಡುಹಿಡಿಯುವ ಸೂತ್ರ. ಸೊ ರಿಯಾಯಿತಿ ಅಂದರೆ ಡಿಸ್ಕೌಂಟ್ ಗೊತ್ತಿದೆ ಅಲ್ವಪ್ಪ. ಸೊ ಇಲ್ಲಿ 4 ಸೂತ್ರ ಕೊಟ್ಟಿದ್ದಾರೆ. ರಿಯಾಯಿತಿ = ನಮೂದಿಸಿದ ಬೆಲೆ ಮೈನಸ್ ಮಾರಾಟದ ಬೆಲೆ ಪ್ಲಸ್ ಮಾರಾಟದ ಬೆಲೆ, ನಮೂದಿತ ಬೆಲೆ ಮೈನಸ್ ಲಾಭ, ಅಸಲು ಬೆಲೆ ಮೈನಸ್ ನಷ್ಟ. ಈ 4 ಸೂತ್ರ ಕೊಟ್ಟಿದ್ದಾರೆ. ಸೊ ರಿಯಾಯಿತಿ ಕಂಡುಹಿಡಿಬೇಕು ಅಂದರೆ ಆಬ್ವಿಯಸ್ಲಿ ಮಾರ್ಕ್ಡ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್, ಅಂದರೆ ನಮೂದಿತ ಬೆಲೆ ಎಷ್ಟಿದೆ, ಮಾರಾಟಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಡಿದಾಗ ನಮಗೆ ಡಿಸ್ಕೌಂಟ್ ಗೊತ್ತಾಗುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, 4AB × 5BCಯ ಗುಣಲಬ್ಧವೇನು? 20ABC 20A²BC 20ABC AB²C ABC ಅಂತ ಕೊಟ್ಟಿದ್ದಾರೆ. ಮೊದಲು ನಾವೇನು ಮಾಡಬೇಕು, ಈ ಸಂಖ್ಯಾ ಸಹಗುಣಕಗಳನ್ನ ಗುಣಿಸ್ಕೋಬೇಕು. ಸೊ ಏನು ಮಾಡ್ತೀರಾ, 4 × 5 20 ಆಗ್ತದೆ, ಹೌದಾ? ಸೊ ಬರ್ಕೊಳ್ಳೋಣ, ABC ಆಗೆ ಬರ್ಕೊಬಿಡಿ ಒಟ್ಟಿಗೆ, ABC. A ಒಂದೇ ಟೈಮ್ ಇದೆ, B ಎಷ್ಟಿದೆ, B × B B² ಆಗ್ತದೆ, C ಒಂದೇ ಇದೆ. ಹಾಗಾಗಿ ನಮಗೆ ಆನ್ಸರ್ ಏನು ಬರ್ತದೆ, 20AB²C. ಎಲ್ಲಿದೆ ಆನ್ಸರ್ ನೋಡಿ, 20AB². ಸೊ ಆಪ್ಷನ್ C ನಲ್ಲಿದೆ. ಹಾಗಾಗಿ C ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಕೇಳಿದ್ದಾರೆ. ಸೊ ಘನ ಅಂದರೆ ಕ್ಯೂಬ್, ರೈಟ್. ಸೊ ಈ ಕ್ಯೂಬ್ದು ನಮಗೇನು ಕೇಳಿರೋದು ಮಕ್ಕಳ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾವನ್ನು ಕೇಳಿದ್ದಾರೆ. ಸೊ ಅದೇನಾಗಿರುತ್ತೆ, 4L² ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, A⁴ × A⁴n ಆದಾಗ ಸೂತ್ರ ಗೊತ್ತಿದೆ. ಘಾತಗಳು ಆಧಾರ ಸಂಖ್ಯೆ ಸಮನಾಗಿದ್ದಾಗ ಘಾತಗಳನ್ನ ಆ್ಯಡ್ ಮಾಡ್ತೀವಿ. ಸೊ A⁴m + n ಆಗಿರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಗುಣಾಕಾರದ ಅನನ್ಯತಾಂಶ ಕೇಳಿದರೆ ಅದು ಯಾವಾಗಲೂ 1 ಆಗಿರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ 5 ಅಂಕಗಳು ಸಿಗ್ತದೆ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಬಿಡಿಸಿ ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಆಯತ ಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಸೊ ನಮಗೆ ಘನಫಲ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ, V = ಲೆಂತ್ × ಬ್ರೆಡ್ತ್ × ಹೈಟ್. ಸೊ ಇದಿಷ್ಟು ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ಇದು ಸೂತ್ರ ಆಗಿರುತ್ತೆ. ನೆಕ್ಸ್ಟು 2⁻³ ಇದರ ಬೆಲೆ ಏನು ಅಂತೇಳಿ ಕೇಳಿದ್ದಾರೆ. 2⁻³ ಅಂತ ಹೇಳಿದ್ರೆ ನಾವು ಲೆಕ್ಕ ಮಾಡಲಿಕ್ಕಾಗಲ್ಲ. ಸೊ 2⁻³ ನಾವು ಉತ್ಕ್ರಮ ಮಾಡಿಕೊಂಡ್ರೆ ಏನು ಮಾಡೋಣ, ಅದನ್ನು ಡಿನಾಮಿನೇಟರ್ಗೆ ಅಂಶಕ್ಕೆ ಛೇದಕ್ಕೆ ತೆಗೆದುಕೊಂಡ್ರೆ -3 ಇರೋದು +3 ಆಗ್ತದೆ, ಹೌದಾ? ಸೊ ಈಗ ನಾವೇನು ಮಾಡಬೇಕು, 2ನ 3 ಬಾರಿ ಗುಣಿಸ್ಬೇಕು. 2 × 2 × 2. ಸೊ ಅಲ್ಲಿಗೆ ನಮ್ಗೆ ಏನಾಗ್ತದೆ ಮಕ್ಕಳ, 2ರಲ್ಲಿ 4, 4ರಲ್ಲಿ 8. ಸೊ ಆನ್ಸರ್ 1/8 ಇರ್ತಾರೆ. ಇದಿಷ್ಟು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಇಲ್ಲಗಟ್ಟ 1. ನೆಕ್ಸ್ಟ್ 8th ಕ್ವಶನ್ನು, A² - B² ಅಪವರ್ತನಗಳು ಯಾವ್ಯಾವು ಅಂತ ಕೇಳಿದ್ದಾರೆ. A² - B² = A + B × A - B ಇಸ್ ದ ಆನ್ಸರ್. ನೋಡಿ, ಬಹಳ ಈಸಿಯಾಗಿ ಬರಿಬೋದು. ಇದಿಷ್ಟು ಬರೆದ್ರೆ 1 ಅಂಕ. ನೆಕ್ಸ್ಟ್ 9ನೇದು, ಪೂರ್ಣವಾದ ಅಖಂಡವಾದ ರೇಖಾನಕ್ಷೆಯನ್ನು ಏನೆಂದು ಕರೆಯುತ್ತಾರೆ? ಸೊ ನಮಗೆ ಗೊತ್ತಿದೆ, ಪೈ ನಕ್ಷೆ ಇದೆ, ಸ್ತಂಭ ನಕ್ಷೆ ಇದೆ. ಸೊ ಆಮೇಲೆ ನಿಮಗೆ ಪಿಕ್ಚರ್ ಚಾರ್ಟ್ ಇದೆ. ಸೊ ಕಂಪ್ಲೀಟಾಗಿ ಅದನ್ನು ನೀವು ನೋಡಿ ಆನ್ಸರ್ನ ಬರೀರಿ. ನೆಕ್ಸ್ಟ್ 10ನೇದು, √²
225 ಇದರ ಬೆಲೆ ಏನು, ಬೆಲೆ ಎಷ್ಟು ಕೇಳಿದ್ದಾರೆ. ಸೊ ಸ್ಕ್ವೇರ್ ರೂಟ್ ಆಫ್ 225 ನಾವೇನಂತ ಹೇಳಿ ಬರಿಬೋದು, ಸ್ಕ್ವೇರ್ ರೂಟ್ ಆಫ್ 15 ಸ್ಕ್ವೇರ್ ಅಂತ ಹೇಳಿರ್ಬೋದು. ಯಾಕೆಂದರೆ 15 15ಲಿ 225, ಈ ಎರಡು ಈ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ 15 ಈಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಮಾಡಿದ್ರೆ ನಿಮಗಲ್ಲಿಗೆ ಪೂರ್ಣಾಂಕಗಳು ಸಿಗ್ತದೆ. ನೆಕ್ಸ್ಟ್ 11ನೆಯ ಪ್ರಶ್ನೆ, ಒಂದು ಬಹುಭುಜದ ಎಲ್ಲ ವರಕೋನಗಳ ಮೊತ್ತ ಎಷ್ಟು ಕೇಳಿದ್ದಾರೆ. ಸೊ ಒಂದು ಬಹುಭುಜಾಕೃತಿಯ ವರಕೋನಗಳ ಮೊತ್ತ, ಎಲ್ಲ ವರಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತದೆ ಮಕ್ಕಳ. ಸೊ ಹಾಗಾಗಿ ವರಕೋನಗಳ ಮೊತ್ತ 360 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ಬಿಡಿಸಿ ಅಂತ ಹೇಳಿದರೆ ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ. 12ನೇ ಪ್ರಶ್ನೆ, 25 ವಿದ್ಯಾರ್ಥಿಗಳಲ್ಲಿ 72ರಷ್ಟು ಮಂದಿ ಗಣಿತದಲ್ಲಿ ಆಸಕ್ತಿ ಹೊಂದಿರುವವರು. ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು? ಈಗ 100%ಅಲ್ಲಿ 72% ಅಷ್ಟು ಆಸಕ್ತಿ ಹೊಂದಿರುವವರು, ಒಟ್ಟಾರೆ 25 ವಿದ್ಯಾರ್ಥಿಗಳಿದ್ದಾರೆ. ಸೊ ಹಾಗಾಗಿ ಕಂಡುಹಿಡಿಯೋಣ, ಬಹಳ ಈಸಿ. 25 ಮಕ್ಕಳಲ್ಲಿ 72% ಅಂದರೆ 72 ಡಿವೈಡೆಡ್ ಬೈ 100 ಇಂಟು 25. ಸೊ ದಿಸ್ ಇಸ್ ದ ವೇ, ರೈಟ್. 25 1s 25 4s 100. ಸೊ ಹಾಗಾಗಿ 4 1ಲಿ 4, 4 1ಲಿ 4. ಸೊ ಉಳಿಯುವಂಥದ್ದು ಎಷ್ಟು? ಇಲ್ಲಿಗೆ 3 ಬರ್ತದೆ, ಹೌದಾ? ಅಲ್ಲಿಗೆ ನಮಗೆ 32 ಆಯಿತು. 4 ಎಷ್ಟಲಿ 32, 4 8ಲಿ 32. ಅಲ್ಲಿಗೆ 18 ಮಂದಿ ಏನಾಗ್ತಾರೆ ಮಕ್ಕಳ, ಇಷ್ಟಪಡುವ ವಿದ್ಯಾರ್ಥಿಗಳಾಗ್ತಾರೆ. ಈಗ ನಾನು ಕಂಡುಹಿಡಿಬೇಕಾಗಿರೋವಂಥದ್ದೇನು? ಇಷ್ಟಪಡ್ದಲೇ ಇರೋವಂಥವರ ಸಂಖ್ಯೆ. ಸೊ ಒಟ್ಟು ವಿದ್ಯಾರ್ಥಿಗಳೆಷ್ಟು ಮಕ್ಕಳ? 25. ಇಷ್ಟಪಡುವವರೆಷ್ಟಪ್ಪ? 18. ಹಾಗಾದರೆ ಉಳಿಯೋವಂಥದ್ದು ಎಷ್ಟು ಮಕ್ಕಳ? 7 ವಿದ್ಯಾರ್ಥಿಗಳು. 7 ವಿದ್ಯಾರ್ಥಿಗಳು ಆಸಕ್ತಿ ಇಲ್ಲದೆ ಇರುವವರು. ಹಾಗಾಗಿ 7 ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಮಾಡಿದ್ರೆ ನಿಮಗೆ ಪೂರ್ಣಾಂಕಗಳು ಸಿಗ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, a+7 ಇಂಟು b-7 ಇಂದ ಗುಣಿಸ್ಬೇಕು. ಸೊ ಗುಣಿಸೋದು ಬಹಳ ಈಸಿ ಮಕ್ಕಳ. ಎ ಇಂದ b-5 ಗುಣಿಸ್ಬೇಕು. ಅದೇ ರೀತಿ +7 ಇಂದ b-7 5 ಗುಣಿಸ್ಬೇಕು. ಅಲ್ಲಿಗೆ ab-5a ಪ್ಲಸ್ 7b ಮೈನಸ್ 7 5s 35. ಸೊ ಇದಿಷ್ಟೇ ಅನ್ಸುತ್ತೆ ನೋಡಿ, ಒಂದೇ ಸ್ಟೆಪ್ಪಲ್ಲಿ ಬಂದೋಗುತ್ತೆ. ab-5a ಪ್ಲಸ್ 7b ಮೈನಸ್ 35 ಇಸ್ ದ ಆನ್ಸರ್. ನೆಕ್ಸ್ಟು ಆಯತಘನದ ಚಿತ್ರ ಬರೆದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನು ಬರೆಯಿರಿ. ಸೊ ಆಯತಘನದ ಚಿತ್ರವನ್ನು ಬರೀಬೇಕು. ಸೊ ಆಯತಘನದ ಚಿತ್ರ ಬಹಳ ಈಸಿ ಮಕ್ಕಳ. ನೋಡಿ, ಇದು ಆಯತಘನವಾಗಿರ್ತದೆ. ನೋಡಿ, ಬಹಳ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಕೋಬೋದು. ಸೊ ಇದು ಆಯತಘನ ಮಕ್ಕಳ. ನೋಡಿ, ಇದೆಷ್ಟೇ ಚಿತ್ರ, ಇದೇ ಆಯತಘನ. ಓಕೆನಾ? ಸೊ ಈ ಆಯತಘನದ ಚಿತ್ರ ಬರ್ದಾಯ್ತಲ್ಲ, ಈಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡನ್ನೂ ಬರೀರಿ. ಚಿತ್ರವನ್ನು ಬರೆದು ಘನಫಲ ಮತ್ತು ಇದನ್ನು ಇಷ್ಟನ್ನು ಬರೆದ್ರೆ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 15ನೆಯ ಪ್ರಶ್ನೆ, 3 ರ ಘಾತ 0 ಪ್ಲಸ್ 4 ರ ಘಾತ -1 ಇಂಟು 2 ರ ಘಾತ 2ರ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ 3 ರ ಘಾತ 0 ಅಂದರೆ 1 ಪ್ಲಸ್ 1 4 ಟು ದಿ ಪವರ್ -4 ನಾವು ಈ ರೀತಿ ಬರ್ಕೊಳ್ಬೇಕಾಗ್ತದೆ. ಇಂಟು ಏನು ಮಾಡಿದ್ದಾರೆ, 2 ರ ಘಾತ 2 ಅಂದರೆ 4 ಆಯಿತು. ಸೊ ಇಲ್ಲಿ ನಾವೇನು ಮಾಡೋದು, ಲಸಹ ತೆಗೆದುಕೊಳ್ಳೋಣ ಮಕ್ಕಳ. ಸೊ ಅಲ್ಲಿಗೆ ಲಸಹ ಏನಾಗ್ತದೆ, 4 ಆಗ್ತದೆ. ಸೊ ಹಾಗಾಗಿ 4 + 1 5 ಆಯಿತು. 5 ಇಂಟು 4 4 4 ಕ್ಯಾನ್ಸಲ್. ಉಳಿಯುವಂಥ ಉತ್ತರ ಎಷ್ಟಾಗುತ್ತೆ, 5. ಹಾಗಾಗಿ 5 ಇಸ್ ದ ರೈಟ್ ಆನ್ಸರ್. ಅದೇ ಪ್ರಶ್ನೆಗೆ ನಮಗೆ ಆಪ್ಷನನ್ನು ಕೊಟ್ಟು 2 1/2 ಕ್ಯೂಬ್ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನನಗೆ ಏನಾಗ್ತದೆ ಮಕ್ಕಳ, ಸೊ 1 ಘಾತ 2 ಕ್ಯೂಬ್ ಅಂತ ಹೇಳಿದ್ರೆ, ಸೊ ಅದನ್ನು ನೀವು ಇಲ್ಲೂ ಬಿಡಿಸ್ಕೊಬೋದು. 2 2ಲಿ 4, 4 2ಲಿ 8. ಸೊ ಹಾಗಾಗಿ 8 ಅಂತ ಬರ್ಕೋತೀರಾ. ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಮಕ್ಕಳ. ಸೊ ಮತ್ತೆ ನೀವೇನು ಮಾಡಿದ್ರೆ ಗುಣಿಸಿದ್ರೆ 1 ಡಿವೈಡೆಡ್ ಬೈ 8 8ಲಿ 64. ಸೊ 1 ಡಿವೈಡೆಡ್ ಬೈ 64 ಇಸ್ ದ ಆನ್ಸರ್. ನೆಕ್ಸ್ಟ್ 16ನೇದು, 14 ಮೀಟರ್ ಎತ್ತರದ ವಿದ್ಯುತ್ ಕಂಬ 10 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ 28 ಮೀಟರ್ ಎತ್ತರದ ಕಂಬ ಉಂಟು ಮಾಡುವ ಉದ್ದವೇನು ಕೇಳಿದ್ದಾರೆ. ಇಲ್ಲಿ ನೋಡಿ, 14 ಮೀಟರ್ ಎತ್ತರದ ಒಂದು ಕಂಬ ಇದೆ.
ಓಕೆನಾ. ಸೊ ಆ ಕಂಬ ಏನು ಮಾಡ್ತಾ ಇದೆ ಮಕ್ಕಳ, 10 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡ್ತಾ ಇದೆ. ಹಾಗಾದರೆ 28 ಮೀಟರ್ ಉದ್ದದ ಕಂಬ ಇದ್ದರೆ ಅದು ಎಷ್ಟು ಉದ್ದವನ್ನು ಉಂಟು ಮಾಡ್ತದೆ? ಈಗ 14 ಮೀಟರ್ದು 10 ಮೀಟರ್, ಸೊ ಲೆಕ್ಕವನ್ನು ನಾವು ಮಾಡಬೇಕಾಗ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಅಪವರ್ತಿಸಿ. x² ಪ್ಲಸ್ xy ಪ್ಲಸ್ 8x ಪ್ಲಸ್ 8y. ಸೊ ಫಸ್ಟ್ ನಾವೇನು ಮಾಡೋಣ, ಇಲ್ಲಿ ಎಕ್ಸನ್ನು ಕಾಮನ್ ತೊಗೊಂಡ್ರೆ ವಿಲ್ ಗೆಟ್ ಎಕ್ಸ್ ಪ್ಲಸ್ ವೈ ಉಳಿಯುತ್ತೆ. ಸೊ ಇಲ್ಲಿ 8ಅನ್ನು ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ವೈ ಉಳಿಯುತ್ತೆ. ಸೊ ಹಾಗಾಗಿ ಎರಡರಲ್ಲೂ ಕಾಮನ್ ಇರೋದು ಯಾವುದು, ಎಕ್ಸ್ ಪ್ಲಸ್ ವೈ. ಸೊ ಇನ್ನೊಂದು ಎಕ್ಸ್ ಪ್ಲಸ್ 8, ಇದಿಷ್ಟು ಉಳಿತದೆ. ಸೊ ಇದಿಷ್ಟನ್ನು ಅಪವರ್ತಿಸಿ ಇದಿಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ, 5x² ಮೈನಸ್ 6x ಡಿವೈಡೆಡ್ ಬೈ 3x ಅಂತ ಕೊಟ್ಟಿದ್ದಾರೆ. ಸೊ ಈಸಿ, ಎಕ್ಸನ್ನು ಕಾಮನ್ ತೆಗಿಯೋಣ. ಎಕ್ಸನ್ನು ಕಾಮನ್ ತೆಗೆದ್ರೆ ಬರೋವಂಥದ್ದು 5x ಮೈನಸ್ 6 ಅಂತ ಉಳಿಯುತ್ತೆ. ಸೊ ಡಿವೈಡೆಡ್ ಬೈ 3x. ಸೊ ಎಕ್ಸ್ ಕ್ಯಾನ್ಸಲ್, ಉಳಿಯುವಂಥದ್ದೇನು 5x ಮೈನಸ್ 6 ಡಿವೈಡೆಡ್ ಬೈ 3. ಸೊ ಎರಡಕ್ಕೂ ಸಪ್ರೇಟಾಗಿ ನಾವು ಬರ್ಕೊಂಡ್ರೆ ಮಕ್ಕಳ, ಸೊ ನಮಗೆ ಬರೋವಂಥದ್ದು ಏನಾಗ್ತದೆ ಅಂದರೆ 5x ಡಿವೈಡೆಡ್ ಬೈ 3 ಮೈನಸ್ 6 ಡಿವೈಡೆಡ್ ಬೈ 3. 3 1s 3 2s. ಸೊ ಇದು ಹಾಗೆ ಉಳಿಯುತ್ತೆ. ಸೊ 5 ಡಿವೈಡೆಡ್ ಬೈ 3x ಮೈನಸ್ 2 ಇಸ್ ದ ಆನ್ಸರ್. ದಟ್ಸ್ ಇಟ್. ನೆಕ್ಸ್ಟು ಎನ ಬೆಲೆಯನ್ನು ಕಂಡುಹಿಡೀರಿ. 18ನೇ ಪ್ರಶ್ನೆ, 3 ಆಫ್ a ಮೈನಸ್ 3 ಈಸ್ ಈಕ್ವಲ್ ಟು 5 ಆಫ್ 2a ಪ್ಲಸ್ 1ನಲ್ಲಿ ಎ ಬೆಲೆ ಕಂಡುಹಿಡಿಬೇಕು. ಸೊ ಫಸ್ಟು ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 3a ಮೈನಸ್ 9 ಈಸ್ ಈಕ್ವಲ್ ಟು 10a ಪ್ಲಸ್ 5 ಆಗ್ತದೆ. ಸೊ ಎ ಎಲ್ಲ ಒಂದು ಕಡೆ ತಗೊಳ್ಳೋಣ. 3a ಮೈನಸ್ 10a ಪ್ಲಸ್ 10a ಆಗ್ತದೆ. ಮೈನಸ್ 10a ಈಸ್ ಮೈನಸ್ 9 ಈಸ್ ಈಕ್ವಲ್ ಟು 9 ಪ್ಲಸ್ 5 ಆಯಿತು. ಸೊ ಮೈನಸ್ 10ಇಂದ 3 ಹೋದರೆ ಮೈನಸ್ 7a ಈಸ್ ಈಕ್ವಲ್ ಟು 9 ಪ್ಲಸ್ 50 ಇದು ಮಾಡಿದ್ರೆ 14 ಆಗ್ತದೆ. ಸೊ ಎ ಈಸ್ ಈಕ್ವಲ್ಸ್ ಟು ಮೈನಸ್ 2 ಆಗ್ತದೆ. ಎ ಬೆಲೆ ಮೈನಸ್ 2. ನೆಕ್ಸ್ಟು ಸಮಾಂತರ ಚತುರ್ಭುಜದ 2 ಲಕ್ಷಣವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಯಾವುದಾದ್ರೂ 2 ಲಕ್ಷಣವನ್ನು ಬರೆದ್ರೆ ನಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4th ಮೇನ್ ಬಿಡಿಸಿರಿ ಅಂತ ಇದೆ. 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 968 ಚದರ ಮೀಟರ್ ಮೇಲ್ಮೈ ವಿಸ್ತೀರ್ಣ ಹೊಂದಿರುವ ಕೊಳವೆಯ ಆಕಾರದ ಎತ್ತರವನ್ನು ಕಂಡುಹಿಡಿ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ, ತ್ರಿಜ್ಯ ಕೊಟ್ಟಿದ್ದಾರೆ, ಎಚ್ಚನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಆಯತದ ಉದ್ದ 2q, ಅಗಲ 4p² ಹಾಗೂ ಎತ್ತರ 8q³ ಆದಾಗ ಆಯತದ ವಿಸ್ತೀರ್ಣ ಮತ್ತು ಗಾತ್ರವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಈಸಿ ಇದು ಲೆಕ್ಕ ಮಾಡ್ಕೊಳ್ಳಿ. ನೆಕ್ಸ್ಟ್ 4y³ ಪ್ಲಸ್ 5y² ಪ್ಲಸ್ 6y ಡಿವೈಡೆಡ್ ಬೈ 2y ಭಾಗಿಸಿರಿ. ಸೊ ಭಾಗಿಸೋದು ಎರಡೂ ಸಹ ಕ್ವಶನ್ಸು ಈಸಿ ಇದೆ ಮಕ್ಕಳ, ಆಲ್ರೆಡಿ ಭಾಗಿಸೋದು ಹೇಳ್ಕೊಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಅದು ಸಿಂಪಲ್ ಇತ್ತು. ಇದು ಸ್ವಲ್ಪ 3 ಇದಿದೆ, ಕ್ಯೂಬ್ 3 ಇದೆ ಅಷ್ಟೇ. ಸೊ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಶೇಂಗಾ ಚಿಕ್ಕಿಗಳನ್ನು 24 ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೆ 5 ಶೇಂಗಾ ಚಿಕ್ಕಿ ಸಿಗುವುದು. ಮಕ್ಕಳು 4 ಕಡಿಮೆ ಆದಾಗ ಪ್ರತಿ ಮಗುವಿಗೆ ಸಿಗುವ ಶೇಂಗಾ ಚಿಕ್ಕಿ ಎಷ್ಟು? ನೆಕ್ಸ್ಟ್ 6400ರ ವರ್ಗಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅಪವರ್ತಿಸಬೇಕು. ನೆಕ್ಸ್ಟ್ ಬಿಡಿಸಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳು 4 ಅಂಕದ. ವಾರ್ಷಿಕ 10% ಬಡ್ಡಿ ದರದಲ್ಲಿ ಪ್ರತಿ ವರ್ಷ ಚಕ್ರ ಬಡ್ಡಿ ಲೆಕ್ಕ ಮಾಡಿದರೆ ರು 12,600 ರೂಗಳಿಗೆ 2 ವರ್ಷಕ್ಕೆ ಆಗುವ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ. ಇನ್ನೊಂದು ಕೆಳಗಿನ ಕೋಷ್ಟಕಕ್ಕೆ ರೇಖಾತ್ಮಕ ನಕ್ಷೆಯನ್ನು ಹಾಕಿರಿ. ಸೊ ಇದಕ್ಕೆ ರೇಖಾತ್ಮಕ ನಕ್ಷೆ ಕಾಲ ಮತ್ತು ದೂರವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಇಷ್ಟು ಮಕ್ಕಳ ಈಸಿ ಇದೆ ಕ್ವಶನ್ ಪೇಪರು. ಸೊ ಇದರ PDF ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆನ್ಸರ್ ಜೊತೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಿಮಗೆ ಐಡಿಯಾ ಸಿಕ್ಕಿರುತ್ತೆ. ಸೊ ಸಾಲ್ವ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.